ನೋಡಿರಿ ಪ್ರಶ್ನೆ ನೋಡಿರಿ. ಕ್ವೆಶ್ಚನ್ ನಂಬರ್ 3. 99, 123 ಮತ್ತು 183ಗಳಿಗೆ ಪ್ರತಿ ಸಂದರ್ಭದಲ್ಲೂ ಸಮಾನ ಶೇಷ ಉಳಿಯಬೇಕಾದರೆ ಯಾವ ಅತಿ ದೊಡ್ಡ ಸಂಖ್ಯೆಯಿಂದ ಭಾಗಿಸಬೇಕು? ಯಾವ ಸಂಖ್ಯೆಯಿಂದ ಭಾಗಿಸಬೇಕು? ಯಾವುದೋ ಒಂದು ಸಂಖ್ಯೆಯಿಂದ 99ಕ್ಕೂ ಭಾಗಿಸಬೇಕು, ಅದೇ ಸಂಖ್ಯೆಯಿಂದ 123ಕ್ಕೂ ಭಾಗಿಸಬೇಕು, ಅದೇ ಸಂಖ್ಯೆಯಿಂದ 183ಕ್ಕೂ ಭಾಗಿಸಬೇಕು. ಆದರೆ ಇದು ಭಾಗಿಸುವಾಗಲೂ ಶೇಷ 3 ಉಳಿಬೇಕು, ಇದು ಭಾಗಿಸುವಾಗ ಶೇಷ 3 ಉಳಿಬೇಕು, ಇದು ಭಾಗಿಸುವಾಗ ಶೇಷ 3 ಉಳಿಬೇಕು. ಯಾವ ಸಂಖ್ಯೆಯೇ ಭಾಗಿಸಬೇಕು? ಅದು ಎಲ್ಲಕ್ಕಿಂತ ದೊಡ್ಡದಾಗಿರಬೇಕು. ಅಂದರೆ ಯಾವುದು? ಇಲ್ಲಿ 3 ಕೊಟ್ಟಾರ, 3 ಸಂಖ್ಯೆಗಳು ಕೊಟ್ಟಾರ, 99, 123, 183. ಹೌದಾ? ಅಂದ್ರೆ ಒಂದನೇ ವ್ಯತ್ಯಾಸ ಏನು? ಎಲ್ಲಿದೆ ಬರ್ತೀರಿ ಒಂದನೇ ವ್ಯತ್ಯಾಸ? ಒಂದನೇ ವ್ಯತ್ಯಾಸ ಸ್ವಲ್ಪ ಲಾಂಗ್ ಬಿಡಿಸ್ತೀನಿ ಇದನ್ನು, ಯಾಕಂದರೆ ಈ ಥರನಾಗಿ ಪ್ರಶ್ನೆಗಳು ಇನ್ನೂ ಅನೇಕ ಬರ್ತಾವ. ಒಂದು ಲಾಂಗ್ ಬಿಡಿಸ್ದೇವೆ ಅಂದರೆ ಮುಂದಿಂದು ಶಾರ್ಟ್ಕಟ್ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಇದು ಸ್ವಲ್ಪ ಲಾಂಗಾಗಿ ಬಿಡಿಸ್ತೀನಿ. ಒಂದನೇ ವ್ಯತ್ಯಾಸ ಅಂದ್ರೆ ಎಲ್ಲಿದೆ ಬಂತ್ರಿ ಇದು? ಒಂದನೇ ವ್ಯತ್ಯಾಸ ಎಲ್ಲಿದು ಅಂದರೆ ಇದು ವ್ಯತ್ಯಾಸ, ಈ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ವ್ಯತ್ಯಾಸ ಅಂದರೆ ಏನು ಮಾಡಬೇಕು? ಕಳಿಬೇಕು. ಹೌದನಲ್ಲ? 123 ಮೈನಸ್ 99 ಎಷ್ಟಾಯಿತು? ಒಂದನೇ ವ್ಯತ್ಯಾಸ 24 ಆಯಿತು. 24 ಆಯಿತು. 123 99 ಕಳೆದಾಗ ಎಷ್ಟು ಸಿಗ್ತದೆ ನಮಗೆ? 24 ಸಿಗ್ತದೆ. ಅಂದ್ರೆ ಇದರಿಂದ ಇದಕ್ಕೆ ಕಳೆದ್ವಿ. ಹೌದಾ? ಆಮೇಲೆ ಇದರಿಂದ ಇದಕ್ಕೆ ಅದನ್ನು ಕಳೀರಿ. ಇದರಾಗ ಇದನ್ನು ಕಳೆದಿವಿ, ಇದು ಕಳೆದಿವಿ, ಇದರಾಗ ಇದನ್ನು ಕಳೀರಿ. ಅಂದರೆ ಎರಡನೇ ವ್ಯತ್ಯಾಸ ಅಂದರೆ 183 ಮೈನಸ್ 123 ಮೈನಸ್ ಮಾಡಿರಿ ಅಥವಾ ಕಳೀರಿ. ಎಷ್ಟು ಬರ್ತದೆ? 3 3 60 ಬರ್ತದೆ. 3 3 0, 8 2 6, 1 1 0, ಏನು ಬರೋದಿಲ್ಲ, 60 ಬರ್ತದೆ. ಆಯಿತಾ? ಇನ್ನು ಮೂರನೇ ವ್ಯತ್ಯಾಸ ಮೂರನೇ ವ್ಯತ್ಯಾಸ ಅಂದ್ರೆ ಏನು ಮಾಡಬೇಕು? ಇದರ ಒಳಗೆ ಇದನ್ನು ಕಳಿಬೇಕು. ಅಂದರೆ 183ರಲ್ಲಿ 99 ಕಳೀರಿ. ಎಷ್ಟು ಬರ್ತದೆ? 84 ಬರ್ತದೆ. ಎಷ್ಟು ಬರ್ತದೆ? 84 ಬರ್ತದೆ. ಅಂದರೆ ನಾವು ಯಾವ್ಯಾವ ಸಂಖ್ಯೆಗಳು ಸಿಕ್ಕೋ ನಮಗೆ? 24, 60, 84. ಆದ್ದರಿಂದ 24, 60 ಮತ್ತು 84ರ ಮ ಸಾ ಅ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮಸಾವನ್ನು ಕಂಡುಹಿಡಿಬೇಕು. 24, 60, 84ರ ಮಸಾವನ್ನು ಕಂಡುಹಿಡಿಬೇಕು. ಮಸ ಎಷ್ಟು ಬರ್ತದೆ? ಮಸ ಕಂಡುಹಿಡಿದ ನಿಮ್ಗೆ ಕಲಿಸೀನಿ ನೋಡಿ. ಎಷ್ಟು ಬರ್ತದೆ ಮಸ? ಎಷ್ಟು ಬರ್ತದೆ ನೋಡಿರಿ. ಮಸ ತೆಗೆದು ತೋರಿಸ್ಲೇನು? 12 ಬರ್ತದೆ. ಹೌದಲ್ಲ? ಆದ್ದರಿಂದ HCF ಅಂದರೆ ಮಸ ಹೈಯರ್ ಕಾಮನ್ ಫ್ಯಾಕ್ಟರ್ ಈಕ್ವಲ್ ಟು ಎಷ್ಟು ಬಂತು? 12 ಬಂತು. 12 ಹೆಂಗೆ ಬಂತು ಅಂದರೆ ಮಸ ತೆಗ್ದೀವಿ. ಬಹುತೇಕ ನಿಮಗೆ ಮಸವನ್ನು ಕಂಡುಹಿಡಲಿಕ್ಕೆ ಬರ್ತದೆ. ಲಸ ಮಸವನ್ನು ಲೆಕ್ಕದಲ್ಲಿ ಕಂಡುಹಿಡಬೇಕಾಗ್ತದಲ್ಲ, ನೀವು ಕಚ್ಚಾ ಪೇಪರ್ದಾಗ ಹಿಡ್ಕೊಂಡು ಕಂಟಿನ್ಯೂ ಮಾಡಬೇಕು. ಮಸವನ್ನು 12 ಬಂತು. ಹೆಂಗೆ ಬಂತು ಚೆಕಪ್ ಮಾಡಿ. ಗೊತ್ತಾಗಲಿಲ್ಲಪ್ಪ ಅಂದ್ರೆ ಕೇಳ್ರಿ, ಹೇಳ್ತೀನಿ ಅಂತ. 12 ಬಂತು. ಈ 12ರಿಂದ ಭಾಗಿಸ್ಕೋತವ್ರಿ.
12ರಿಂದ ಭಾಗಿಸ್ಕೊತಾರೆ ಬರ್ತದಿಲ್ಲ ನೋಡ್ರಿ. ನಮ್ಮದು ರೈಟ್ ಆಪ್ಷನ್ಸ್ ಯಾವುದು ಬಿ ಆಗ್ತದೆ. 12ರಿಂದ ಭಾಗಿಸ್ರಿ ಬರ್ತದಿಲ್ಲ ನೋಡ್ರಿ. ಚೆಕ್ ಮಾಡಿರಿ. 99ಕ್ಕೆ ಭಾಗಲೆ 12 ಮಾಡಿರಿ. ಹಾಂ ನೋಡ್ರಿ ಚೆಕ್ ಮಾಡಮ್ಮ, ಚೆಕಪ್ ಮಾಡ್ಕೊಳಮ್ಮ ಸರಿ ಅದನಿಲ್ಲ. 99 ಭಾಗಿಲೆ 12. 12 ಎಷ್ಟಲೇ 12 8 96 3 0 ಉಳಿತಾನಿಲ್ಲ. ಹಾಂ ಒಂದಾಯಿತು. ಇನ್ನು 123 123ಕ್ಕೆ 12ರಿಂದ ಭಾಗ ಮಾಡಿರಿ. 12 ಎಷ್ಟಲೇ 12 ಒಂದಲೇ 12 ಒಂದಲೇ 12 0 0 ಉಳಿತು. ಕೆಳಗೆ ಇಳಿಸ್ಕೊಳ್ಳೋದು 3 3 ಬಂತಂದಲ್ಲ ಶೇಷ. ಹಾಂ ಇನ್ನು ನೆಕ್ಸ್ಟ್ 183 ಇದಕ್ಕೆ 12ರಲ್ಲಿ ಭಾಗ ಮಾಡಿರಿ. 12 ಒಂದಲೇ 12 ಎಷ್ಟು ಉಳಿತು 6 0 ಕೆಳಗೆ ಇಳಿಸ್ಕೊಳ್ಳೋದು 3 12 ಎಷ್ಟಲೇ 12 5 60 12 5 60 3 ಶೇಷ ಉಳಿತಾನಿಲ್ಲ ನೋಡ್ರಿ. ಅಂದರೆ ಪ್ರತಿ ಸಂದರ್ಭದಲ್ಲೂ ಶೇಷ 3 ಉಳಿತು 3 ಉಳಿತು 3 ಉಳಿತು. 12ರಿಂದ ಭಾಗ ಮಾಡಬೇಕು. ಇದಕ್ಕಿಂತ ದೊಡ್ಡ ಸಂಖ್ಯೆ ತೋರಿ ಶೇಷ 3 ಉಳಿದಿಲ್ಲ. ಹೀಗಾಗಿ ರೈಟ್ ಆಪ್ಷನ್ಸ್ ಎಷ್ಟು ಬಿ. ಈ ಕ್ವಶನವನ್ನು ರಿಪೀಟ್ ಮೇಲೆ ಕೇಳ್ತಿರ್ತಾರೆ ಸೈನಿಕ್ ಸ್ಕೂಲ್ದಲ್ಲಿ. ಭಾಳ ಲಕ್ಷ್ಯ ಕೊಟ್ಟು ಕಾನ್ಸಂಟ್ರೇಟ್ಲಿ ಬಿಡಿಸಬೇಕು. ಈ ಪ್ರಶ್ನೆಯನ್ನು ಹೆಂಗೆ ತಿರುಮುರು ಮಾಡ್ತಾರೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ನಾನು ಮುಂದಿನ ಪ್ರಶ್ನೆಯಲ್ಲಿ ಹೇಳ್ತೀನಿ.